ಮಂತ್ರವನ್ನ ಪಠಿಸುತ್ತಲೇ ಟ್ರಂಪ್ ಇರಾನ್ ಕಬ್ಜಾ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸದ್ದಿಲ್ಲದೆ ಇಂಗ್ಲೆಂಡ್ಗೆ ಘಾತಕ ಬಾಂಬರ್ಗಳನ್ನ ಹಾರಿಬಿಟ್ಟಿದ್ದಾರೆ. ಖಮೇನಿ ನಾಡನ್ನ ಸುಡುಗಾಡು ಮಾಡೋಕೆ B-52 ಬಾಂಬರ್ಗಳು ಸಜ್ಜಾಗಿ ನಿಂತಿವೆ. ಮತ್ತೊಂದು ಭಯಾನಕ ದಾಳಿಗೆ ಸಜ್ಜಾಯಿತಾ ಅಮೆರಿಕ. ಇಂಗ್ಲೆಂಡ್ನಲ್ಲಿ ಲ್ಯಾಂಡ್ ಆಯಿತು B-52 ಬಾಂಬರ್. ಇರಾನ್ ಮೇಲೆ ಮತ್ತೊಂದು ಭಯಾನಕ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಭೂಮಿಯನ್ನೇ ಸುಡುಗಾಡು ಮಾಡೋ 2 B-52 ಬಾಂಬರ್ಗಳನ್ನು ನುಗ್ಗಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ಈ 2 B-52 ಬಾಂಬರ್ಗಳು ಲ್ಯಾಂಡ್ ಆಗಿದೆ. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಹಾತೊರೆಯುತ್ತಿದ್ದಾರೆ. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು, ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸಲು ಪಣ ತೊಟ್ಟಿದೆ. ಇದೀಗ ಇರಾನ್ಗೆ ಅಮೆರಿಕ ಮತ್ತೆರಡು B-52 ಬಾಂಬರ್ಗಳನ್ನು ಕಳಿಸಿದ್ದಾರೆ. ಬ್ರಿಟನ್ನಲ್ಲಿ ಈಗಾಗಲೇ 21 B-52 ಬಾಂಬರ್ಗಳಿದೆ. ಇದೀಗ ಇನ್ನೂ 2 B-52 ಬಾಂಬರ್ಗಳು ಬಂದಿಳಿದಿವೆ. ಈ ಘಾತಕ ಬಾಂಬರ್ಗಳು ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಿಬಿಡಬಹುದು. ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ಖಮೇನಿ ನಾಡು ಸುಡುಗಾಡಾಗ್ಬಿಡುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂತ್ರವನ್ನ ಪಠಿಸುತ್ತಲೇ ಟ್ರಂಪ್ ಇರಾನ್ ಕಬ್ಜಾ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸದ್ದಿಲ್ಲದೆ ಇಂಗ್ಲೆಂಡ್ಗೆ ಘಾತಕ ಬಾಂಬರ್ಗಳನ್ನ ಹಾರಿಬಿಟ್ಟಿದ್ದಾರೆ. ಖಮೇನಿ ನಾಡನ್ನ ಸುಡುಗಾಡು ಮಾಡೋಕೆ B-52 ಬಾಂಬರ್ಗಳು ಸಜ್ಜಾಗಿ ನಿಂತಿವೆ. ಮತ್ತೊಂದು ಭಯಾನಕ ದಾಳಿಗೆ ಸಜ್ಜಾಯಿತಾ ಅಮೆರಿಕ. ಇಂಗ್ಲೆಂಡ್ನಲ್ಲಿ ಲ್ಯಾಂಡ್ ಆಯಿತು B-52 ಬಾಂಬರ್. ಇರಾನ್ ಮೇಲೆ ಮತ್ತೊಂದು ಭಯಾನಕ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಭೂಮಿಯನ್ನೇ ಸುಡುಗಾಡು ಮಾಡೋ 2 B-52 ಬಾಂಬರ್ಗಳನ್ನು ನುಗ್ಗಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ಈ 2 B-52 ಬಾಂಬರ್ಗಳು ಲ್ಯಾಂಡ್ ಆಗಿದೆ. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಹಾತೊರೆಯುತ್ತಿದ್ದಾರೆ. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು, ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸಲು ಪಣ ತೊಟ್ಟಿದೆ. ಇದೀಗ ಇರಾನ್ಗೆ ಅಮೆರಿಕ ಮತ್ತೆರಡು B-52 ಬಾಂಬರ್ಗಳನ್ನು ಕಳಿಸಿದ್ದಾರೆ. ಬ್ರಿಟನ್ನಲ್ಲಿ ಈಗಾಗಲೇ 21 B-52 ಬಾಂಬರ್ಗಳಿದೆ. ಇದೀಗ ಇನ್ನೂ 2 B-52 ಬಾಂಬರ್ಗಳು ಬಂದಿಳಿದಿವೆ. ಈ ಘಾತಕ ಬಾಂಬರ್ಗಳು ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಿಬಿಡಬಹುದು. ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ಖಮೇನಿ ನಾಡು ಸುಡುಗಾಡಾಗ್ಬಿಡುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂತ್ರವನ್ನ ಪಠಿಸುತ್ತಲೇ ಟ್ರಂಪ್ ಇರಾನ್ ಕಬ್ಜಾ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸದ್ದಿಲ್ಲದೆ ಇಂಗ್ಲೆಂಡ್ಗೆ ಘಾತಕ ಬಾಂಬರ್ಗಳನ್ನ ಹಾರಿಬಿಟ್ಟಿದ್ದಾರೆ. ಖಮೇನಿ ನಾಡನ್ನ ಸುಡುಗಾಡು ಮಾಡೋಕೆ B-52 ಬಾಂಬರ್ಗಳು ಸಜ್ಜಾಗಿ ನಿಂತಿವೆ. ಮತ್ತೊಂದು ಭಯಾನಕ ದಾಳಿಗೆ ಸಜ್ಜಾಯಿತಾ ಅಮೆರಿಕ. ಇಂಗ್ಲೆಂಡ್ನಲ್ಲಿ ಲ್ಯಾಂಡ್ ಆಯಿತು B-52 ಬಾಂಬರ್. ಇರಾನ್ ಮೇಲೆ ಮತ್ತೊಂದು ಭಯಾನಕ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಭೂಮಿಯನ್ನೇ ಸುಡುಗಾಡು ಮಾಡೋ 2 B-52 ಬಾಂಬರ್ಗಳನ್ನು ನುಗ್ಗಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ಈ 2 B-52 ಬಾಂಬರ್ಗಳು ಲ್ಯಾಂಡ್ ಆಗಿದೆ. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಹಾತೊರೆಯುತ್ತಿದ್ದಾರೆ. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು, ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸಲು ಪಣ ತೊಟ್ಟಿದೆ. ಇದೀಗ ಇರಾನ್ಗೆ ಅಮೆರಿಕ ಮತ್ತೆರಡು B-52 ಬಾಂಬರ್ಗಳನ್ನು ಕಳಿಸಿದ್ದಾರೆ. ಬ್ರಿಟನ್ನಲ್ಲಿ ಈಗಾಗಲೇ 21 B-52 ಬಾಂಬರ್ಗಳಿದೆ. ಇದೀಗ ಇನ್ನೂ 2 B-52 ಬಾಂಬರ್ಗಳು ಬಂದಿಳಿದಿವೆ. ಈ ಘಾತಕ ಬಾಂಬರ್ಗಳು ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಿಬಿಡಬಹುದು. ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ಖಮೇನಿ ನಾಡು ಸುಡುಗಾಡಾಗ್ಬಿಡುತ್ತೆ.
ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಮಂತ್ರವನ್ನ ಪಠಿಸುತ್ತಲೇ ಟ್ರಂಪ್ ಇರಾನ್ ಕಬ್ಜಾ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸದ್ದಿಲ್ಲದೆ ಇಂಗ್ಲೆಂಡ್ಗೆ ಘಾತಕ ಬಾಂಬರ್ಗಳನ್ನ ಹಾರಿಬಿಟ್ಟಿದ್ದಾರೆ. ಖಮೇನಿ ನಾಡನ್ನ ಸುಡುಗಾಡು ಮಾಡೋಕೆ B-52 ಬಾಂಬರ್ಗಳು ಸಜ್ಜಾಗಿ ನಿಂತಿವೆ. ಮತ್ತೊಂದು ಭಯಾನಕ ದಾಳಿಗೆ ಸಜ್ಜಾಯಿತಾ ಅಮೆರಿಕ. ಇಂಗ್ಲೆಂಡ್ನಲ್ಲಿ ಲ್ಯಾಂಡ್ ಆಯಿತು B-52 ಬಾಂಬರ್. ಇರಾನ್ ಮೇಲೆ ಮತ್ತೊಂದು ಭಯಾನಕ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಭೂಮಿಯನ್ನೇ ಸುಡುಗಾಡು ಮಾಡೋ 2 B-52 ಬಾಂಬರ್ಗಳನ್ನು ನುಗ್ಗಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ಈ 2 B-52 ಬಾಂಬರ್ಗಳು ಲ್ಯಾಂಡ್ ಆಗಿದೆ. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಹಾತೊರೆಯುತ್ತಿದ್ದಾರೆ. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸಲು ಪಣ ತೊಟ್ಟಿದೆ. ಇದೀಗ ಇರಾನ್ಗೆ ಅಮೆರಿಕ ಮತ್ತೆರಡು B-52 ಬಾಂಬರ್ಗಳನ್ನು ಕಳಿಸಿದ್ದಾರೆ. ಬ್ರಿಟನ್ನಲ್ಲಿ ಈಗಾಗಲೇ 21 B-52 ಬಾಂಬರ್ಗಳಿದೆ. ಇದೀಗ ಇನ್ನೂ 2 B-52 ಬಾಂಬರ್ಗಳು ಬಂದಿಳಿದಿವೆ. ಈ ಘಾತಕ ಬಾಂಬರ್ಗಳು ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಿಬಿಡಬಹುದು. ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ಖಮೇನಿ ನಾಡು ಸುಡುಗಾಡಾಗ್ಬಿಡುತ್ತೆ. ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಮಂತ್ರವನ್ನ ಪಠಿಸುತ್ತಲೇ ಟ್ರಂಪ್ ಇರಾನ್ ಕಬ್ಜಾ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸದ್ದಿಲ್ಲದೆ ಇಂಗ್ಲೆಂಡ್ಗೆ ಘಾತಕ ಬಾಂಬರ್ಗಳನ್ನ ಹಾರಿಬಿಟ್ಟಿದ್ದಾರೆ. ಖಮೇನಿ ನಾಡನ್ನ ಸುಡುಗಾಡು ಮಾಡೋಕೆ B-52 ಬಾಂಬರ್ಗಳು ಸಜ್ಜಾಗಿ ನಿಂತಿವೆ. ಮತ್ತೊಂದು ಭಯಾನಕ ದಾಳಿಗೆ ಸಜ್ಜಾಯಿತಾ ಅಮೆರಿಕ. ಇಂಗ್ಲೆಂಡ್ನಲ್ಲಿ ಲ್ಯಾಂಡ್ ಆಯಿತು B-52 ಬಾಂಬರ್. ಇರಾನ್ ಮೇಲೆ ಮತ್ತೊಂದು ಭಯಾನಕ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಭೂಮಿಯನ್ನೇ ಸುಡುಗಾಡು ಮಾಡೋ 2 B-52 ಬಾಂಬರ್ಗಳನ್ನು ನುಗ್ಗಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ಈ 2 B-52 ಬಾಂಬರ್ಗಳು ಲ್ಯಾಂಡ್ ಆಗಿದೆ. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಹಾತೊರೆಯುತ್ತಿದ್ದಾರೆ. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸಲು ಪಣ ತೊಟ್ಟಿದೆ. ಇದೀಗ ಇರಾನ್ಗೆ ಅಮೆರಿಕ ಮತ್ತೆರಡು B-52 ಬಾಂಬರ್ಗಳನ್ನು ಕಳಿಸಿದ್ದಾರೆ. ಬ್ರಿಟನ್ನಲ್ಲಿ ಈಗಾಗಲೇ 21 B-52 ಬಾಂಬರ್ಗಳಿದೆ. ಇದೀಗ ಇನ್ನೂ 2 B-52 ಬಾಂಬರ್ಗಳು ಬಂದಿಳಿದಿವೆ. ಈ ಘಾತಕ ಬಾಂಬರ್ಗಳು ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಿಬಿಡಬಹುದು. ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ಖಮೇನಿ ನಾಡು ಸುಡುಗಾಡಾಗ್ಬಿಡುತ್ತೆ. ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.